ಬಾಸ್ ನೋಡ್ತೀರಾ? ನೋಡ್ತೀನಿ ಸರ್. ಯಾರು ಇಷ್ಟ? ಹಂಗಲ್ಲಿ ರಘು. ಯಾರ ಸರ್? ರಘು ಯಾಕೆ? ಜೆನ್ಯೂನಾಗೆ, ಇನ್ನೋಸೆಂಟಾಗೆ ಮತ್ತು ಸತ್ಯವಾಗಿರೋದವನು ಒಬ್ಬನೇ. ಏನು ಮೈಂಡ್ಗೆ ಮಾಡಿದೆ, ಪ್ರಾಮಾಣಿಕವಾಗಿ ಆಡ್ತಿರೋದವನು ಒಬ್ಬನೇ. ಯಾರು? ಅವರೆಲ್ಲ ಕಂಟೆಂಟ್ಗೋಸ್ಕರ ಸುಮ್ಮನೆ ಜಗಳ ಮಾಡಿ, ಸುಮ್ಮನೆ ಅವ್ರಿಗೆ ಇಲ್ಲಿ ಮಾತಾಡ್ಕೊಂಡು ಸುಮ್ಮನೆ ಜಗಳ ಮಾಡ್ಕೊಂಡು ಆಟಾಡ್ತಾ ಇರ್ತಾರೆ. ರಘು ಕರೆಕ್ಟಾಗಿ ಒಂದು ಕೆಲಸ ಆಯಿತು, ಅವನದಾಯಿತು, ಯಾರ ತಂಟೆಗೆ ಹೋಗದೆ, ಫಾರ್ವರ್ಡ್ಸ್ ಯೂಸ್ ಮಾಡಿದೆ, ಕರೆಕ್ಟಾಗಿ ಆಡ್ತಿದ್ದಾರೆ. ಸೊ ಫ್ಯಾಮಿಲಿ ಪ್ರೋಗ್ರಾಮ್ ಆಗಿರೋದ್ರಿಂದ ಹೇಗಿರ್ಬೇಕು ಹಂಗಿದೆ ರಘು. ಯಾರು? ಫಸ್ಟ್ ಇರಿಟೇಷನ್ ಅವನೇ. ಅವ್ನು ಫಸ್ಟ್ ಯಾವಾಗ ಹೋಗ್ಬೇಕು, ನೆನ್ನೆ ವೆಯ್ಟ್ ಮಾಡ್ತೀವಿ ಹೋಗ್ತಾನೆ ಇಲ್ವಾ ಅಂತ, ಹೋಗಲೇ ಇಲ್ಲ. ನಮ್ಗೆ ಇಷ್ಟ ಇಲ್ಲ. ಹಾಂ, ರಕ್ಷಿತಾ ಓಕೆ, ಬಟ್ ಮಾತಾಡ್ಬೇಕಂದ್ರೆ ಅವ್ರ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರೋದ್ರಿಂದ ಓಕೆ ವೆಯ್ಟ್ ಮಾಡೋದು. ಓಕೆ, ಈಗ ಎಲ್ಲರೂ ಗಿಲ್ಲಿ ಅಂತ ಇದ್ದಾರೆ. ಹಾಂ, ನೀವು ಹೇಳ್ತೀರ? ಗಿಲ್ಲಿ ಪಕ್ಕಾ ಮೈಂಡ್ ಗೇಮ್ ಪ್ಲೇಯರು 100%. ಅಲ್ಲಿ ಇರೋದು ಕಂಪೇರ್ ಮಾಡಿದ್ರೆ ಬಿಗ್ ಬಾಸ್ ಆಟ ಆಡ್ತಿರೋದು ಕರೆಕ್ಟಾಗಿ ಆಟ ಆಡ್ತವನೆ. ಯಾರನ್ನ ಎಲ್ಲಿ ಟ್ರಿಗರ್ ಮಾಡಬೇಕು, ಯಾರನ್ನ ಎಲ್ಲಿ ಕಂಟೆಂಟ್ ತೊಗೋಬೇಕು, ವಾರ ಪೂರ್ತಿ ಟ್ರಿಗರ್ ಮಾಡೋದು. ಆನ್ಸರ್ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ಜೆನ್ಯೂನ್ ಆನ್ಸರ್ ಮಾಡ್ಬಿಟ್ಟು ಅವ್ನಿಗೆ ಹೆಂಗೆ ಪ್ರಾಫಿಟ್ ತೊಗೋಬೇಕು ಆ ಥರ ಆಡ್ತಿದ್ದಾನೆ ಅಷ್ಟೇ. ಯೂಸ್ ಮಾಡ್ಕೊತಿದ್ದಾನೆ ಎಲ್ಲರನ್ನೂ ಕರೆಕ್ಟಾಗಿ. ಬಿಗ್ ಬಾಸಿಗೆ ಬೇಕಾಗಿರೋ ಮೆಟೀರಿಯಲ್ ಥರ ಇದಾನೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಅವ್ನಿಗೆ ಹೆಂಗೆ ಬೇಕು ಅವ್ನು ಕನ್ವರ್ಟ್ ಮಾಡ್ಕೊಂಡು ಅವ್ನ ಪಾಡ ಆಡ್ತಾನೆ. ಕಾಮಿಡಿ ಇಷ್ಟ ಆಗುತ್ತೆ ನಿಮಗೆ? ಕಾಮಿಡಿ ಮಾಡಿದ್ದೇನೆ ನೋಡಿಲ್ಲ ಸರ್. ಅವ್ನು ಕಾಮಿಡಿ ಮಾಡಿದ್ದೇ ನೋಡಿಲ್ಲ, ಸುಮ್ಮನೆ ಹೇಳ್ಸ್ಕೊಂಡು ಎಲ್ಲರಿಗೂ ಕಿಚಾಡ್ಸ್ಕೊಂಡು ಅದೊಂದು ಇದಾನೆ ಅಷ್ಟೇ. ಏನು ಕಾಮಿಡಿ ಮಾಡ್ತೀವಿ ನೋಡಿಲ್ಲ. ಕುರಿ ಪ್ರತಾಪ್ ನೋಡಿದಾರಲ್ಲ ಈ ಸೀಸನ್ನು, ಅವ್ರು ನೋಡಿ ಕಾಮಿಡಿ ಅದಂದರೆ ಅದು. ಗಿಲ್ಲಿ ಏನು ಕಾಮಿಡಿ ಮಾಡಿದ್ದಾರೆ ನನಗಂತೂ ಗೊತ್ತಾಗಲಿಲ್ಲ. ಹಾಂ, ನೋಡ್ತೀನಿ, ಟೈಮ್ ಸಿಕ್ತಾಗೆಲ್ಲ ನೋಡ್ತೀನಿ. ರಾಶಿಕಾ ಶೀಸ್ ಎ ಗುಡ್ ಕ್ಯಾಂಡಿಡೇಟು, ಬಟ್ ಅವರು ಸಿಂಗಲಾಗಿ ಆಟ ಆಡಿದರೆ, ಸ್ವಲ್ಪ ಮೈಂಡ್ ಯೂಸ್ ಮಾಡಿ ಆಟ ಆಡಿದರೆ ಒಳ್ಳೆ ಪ್ಲೇಯರು. ಮತ್ತು ಅವ್ರ ಬಗ್ಗೆ ಅವ್ರನ್ನ ಹೇಳ್ಕೊಬೇಕು, ನಾನು ಹಿಂಗೆ ಆಡಿದ್ದೀನಿ, ಈ ಥರ ಮಾಡಿದ್ದೀನಿ ಅಂತ. ಸೈಲೆಂಟ್ ಆಗ್ಬಿಟ್ಟು ಆಟ ಆಡ್ತಾರೆ, ಸೈಲೆಂಟ್ ಆಗಿಬಿಡ್ತಾರೆ. ಬೇರೆಯವ್ರು ಅವ್ರ ಆಟನ ಬೇರೆಯವ್ರು ಪ್ರಾಫಿಟ್ ಮಾಡ್ಕೊತಿದ್ದಾರೆ. ಅದು ಗಿಲ್ಲಿ ಮತ್ತು ರಘು ಅವರ ಕಾಂಬಿನೇಷನ್ ಗಿಲ್ಲಿ ಮತ್ತು ರಘು ಅವ್ರ ಕಾಂಬಿನೇಷನ್ನು ಓಕೆ. ಅದೇ ಒಂದು ಇರಿಟೇಷನ್ ತಡ್ಕೊಳ್ಳೋರ್ದು ಚೆನ್ನಾಗಿದೆ ಕಾಮಿಡಿ. ಅದೇ ಕಾಮಿಡಿ. ಅವ್ನು ಬೈಯೋದು, ಇವ್ರು ತಡ್ಕೊಂಡು ಎಲ್ಲೋ ಇಲ್ಲ ಅಣ್ಣ ನಾನು ಬರ್ತೀನಿ ನಿನ್ನ ಜೊತೆಗೆ, ನೀನೇ ದೋಸ್ತಿ ಹಾಗೆ ಹೇಗೆ ಅಂತ. ಯಾರು? ಕಾವ್ಯ. ಹಾಂ, ಕಾವ್ಯ ಶೀ ಈಸ್ ಆಲ್ಸೋ ವೆರಿ ಗುಡ್ ಮೈಂಡ್ ಪ್ಲೇಯರು. ಗಿಲ್ಲಿನ ಯೂಸ್ ಮಾಡಿಕೊಂಡು ಅವರಿಬ್ಬರೇ ಇದ್ದಾರೆ. ಎಲ್ಲರೂ ನೋಡಿದರೆ ಬೇರೆಯವ್ರ ಜೊತೆ ಮಾತಾಡಿರೋದು ಇಲ್ಲ. ಅವರು ಅಷ್ಟೇ ಜಾಸ್ತಿ ಸಿಗಾಕೊಳ್ಳೋಕೆ ಹೋಗಲ್ಲ ಪ್ರಾಬ್ಲಮ್ಸಲ್ಲಿ. ಸೇಫಾಗಿ ಆಡ್ತಿದ್ದಾರೆ. ಸೇಫ್ ಪ್ಲೇಯರ್ ಕಾವ್ಯ, ಸೇಫ್ ಪ್ಲೇಯರ್. ಈಗ ಗಿಲ್ಲಿಯಿಂದ ಕಾವ್ಯನಾ? ಹಾಂ, ಗಿಲ್ಲಿಯಿಂದ ಕಾವ್ಯನಾ? ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅವ್ರದ್ದು. ಅವರಿಂದ ಇವರು ಅಂತ ಹೇಳಕ್ಕಲ್ಲ, ಮ್ಯೂಚುವಲ್. ಗಿಲ್ಲಿ ಇರೋದಕ್ಕೆ ಕಾವ್ಯ ಇಲ್ಲಿವರೆಗೂ ಬಂದಿದ್ದ ಅನ್ಸುತ್ತಾ? ನೋಡಿದ್ರೆ ಹಾಗೆ ಅನ್ನಿಸ್ತಿಲ್ಲ. ಅಂದರೆ ಕಾವ್ಯ ಅವ್ರು ಆಟ ಆಡ್ತಾ ಇದ್ದಾರೆ. ಅವ್ರ ಆಟ ಏನು ಆಡ್ತಿದ್ದಾರೆ. ಈಗ ರಘು ಮತ್ತೆ ಗಿಲ್ಲಿ ಕಾಮಿಡಿ ಮಾಡೋದು ಹೊರಗಡೆ ಟ್ರೋಲ್ ಆಗುತ್ತೆ, ಟಾಮ್ ಅಂಡ್ ಜೆರಿ ಥರ. ಆ ಥರ ಫೀಲ್ ಆಗುತ್ತಾ? ಹಾಂ, ಸ್ವಲ್ಪ ಹಂಗೆ ಇರೋದು. ಹಾಗೆ ಇದೆಯಾ? ಹಾಗೇ ಇದೆ ಸ್ವಲ್ಪ, ಬಟ್ ಜಾಸ್ತಿ ಇರಿಟೇಟ್ ಮಾಡ್ತಾನೆ ಗಿಲ್ಲಿ. ಇರಿಟೇಷನ್ ಕಡಿಮೆ ಮಾಡಬೇಕು. ಕಾಮಿಡಿ ಏನಿದೆ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಮಾಡಿದರೆ ಓಕೆ. ಪರ್ಸನ್ ಇರಿಟೇಟ್ ಮಾಡಿ ಅವ್ನು ಎಂಟರ್ಟೈನ್ಮೆಂಟ್ ತೊಗೊಂಡು ಬೇರೆಯವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಿದ್ರೆ ಅದು ಕಾಮಿಡಿನೂ ಅನಿಸಲ್ಲ, ಸ್ವಲ್ಪ ಕಿರಿಕಿರಿ ಅನಿಸುತ್ತೆ. ಹೊರಗಡೆ ಎಲ್ಲ ಅದೇ ಕಾಮಿಡಿ ಅಂತ, ಅದೇ ಒಳ್ಳೆಯದು, ಅದೇ ಸರ್. ಇನ್ನೊಂದು ಹೇಳ, ಪೀಪಲ್ ಹೆಂಗಾಗಿರುತ್ತೆ ಅಂದರೆ ಈ ಸೊಸೈಟಿಲಿ ತುಂಬ ಸ್ಟ್ರೆಸ್ಫುಲ್ ಆಗೋಗಿರ್ತಾರೆ. ಈಗ ಅವ್ರ ಮೇಲೆ ಕೋಪ ಇರುತ್ತೆ, ನಾನು ಬೈಯೋಕ್ಕಾಗಲ್ಲ. ಅವ್ರ ಕೋಪನೆಲ್ಲ ಸ್ಟ್ರೆಸ್ನೆಲ್ಲ ಈಚೆ ಹಾಕಬೇಕು, ಬಟ್ ಏನು ಮಾಡ್ತಾರೆ ಅದು ಆಗಲ್ಲ. ಯಾರಾದರೂ ಏನೋ ಜಗಳ ಆಡ್ತಿದೆ, ಅವರು ಸ್ಟ್ರೆಸ್ ತೋರಿಸ್ತಿದೆ, ಕಿತ್ತಾಡ್ತಿದ್ರೆ ಅದನ್ನ ನೋಡಿ ಸ್ವಲ್ಪ ಸ್ಯಾಟಿಸ್ಫೈ ಆಗ್ತಾರೆ. ಆ ಥರ ಆಗಿದೆ ಅಷ್ಟೇ. ಓಕೆ, ಆ ರೀತಿ ನೋಡೋಕ್ಕೋದ್ರೆ ಅಶ್ವಿನಿ ಮೇಡಮ್ ಚೆನ್ನಾಗಿ ಆಡ್ತಿದ್ದಾರೆ ಅಂತ? ಇಲ್ಲ ಸರ್, ಅವರು ಜಗಳ ಆಡ್ತಿದ್ದಾರೆ. ಏನಿದೆ ಅಲ್ಲ, ಜಗಳ ಬಿಟ್ಟು ಏನಿದೆ, ಒಂದು ಕಂಟೆಂಟ್, ಒಂದು ಎಂಟರ್ಟೈನ್ಮೆಂಟು, ಒಂದು ಗೇಮ್ಸು, ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿರ್ಬೇಕಲ್ವ. ನೋಡ್ತೀರಿ ಸ್ವಲ್ಪ ಸ್ಟ್ರೆಸ್ಫುಲ್ ಫ್ರೀ ಆಗಬೇಕು ನಮಗೆ, ಏನಾದರೂ ಸ್ಟ್ರೆಸ್ ಇಲ್ದಂಗೆ ನೋಡಬೇಕು. ಬಟ್ ಅಲ್ಲಿ ನಡೀತಾನೆ ಇಲ್ವಲ್ಲ ಸರ್. ಅದು ಅವ್ರ ಝೋನರ್ ಅಲ್ವಲ್ಲ, ಕಾಮಿಡಿ ಝೋನರ್ ಅಲ್ಲ. ಅವ್ರು ಯಾವ ಫೀಲ್ಡಲ್ಲಿ ಬಂದು ಖುಷಿ ಆಗಬೇಕು ಅಂತ ಹೇಳಿದ್ರೆ, ಹಾಂ, ಎಲ್ಲೂ ಕಾಮಿಡಿನೇ ಮಾಡಿಲ್ವಲ್ಲ ಸರ್. ಕಾಮಿಡಿ ಮಾಡಲೇಬೇಕು ಅಂತ ಏನಿಲ್ವಲ್ಲ. ನನ್ನ ಪರ್ಸ್ಪೆಕ್ಟಿವ್ ಏನು, ಒಬ್ರು ನೋಡಿದ್ರೆ ಅವ್ರ ಬಿಹೇವಿಯರು, ಅವ್ರ ಮ್ಯಾನರ್ಸು ಚೆನ್ನಾಗಿರ್ಬೇಕು ಸರ್. ನನ್ನ ಮೈಂಡಿಗೇನೋ ಸ್ಟ್ರೆಸ್ ಫ್ರೀ ಆಗಬೇಕು, ಸ್ವಲ್ಪ ಸಮಾಧಾನವಾಗಿ ಏನಾದ್ರು ನೋಡಿದ್ರೆ ಓಕೆ ಅನಿಸ್ಬೇಕು. ಕಾಮಿಡಿನೇ ಮಾಡಬೇಕು, ಡ್ಯಾನ್ಸೇ ಆಡಬೇಕು, ಆ ಥರ ಏನಿಲ್ಲ. ಧನುಷು ಸೈಲೆಂಟ್ ಪ್ಲೇಯರು, ಪಕ್ಕಾ ಸೈಲೆಂಟ್ ಪ್ಲೇಯರ್. ಒಳ್ಳೆ ಮೆಟೀರಿಯಲೇ ಯೂಸ್ ಮಾಡ್ಕೊಳ್ಳಿಲ್ಲ ಅಷ್ಟೇ.
ಎಲ್ಲೂ ಇಂಟರ್ಫಿಯರ್ ಆಗಲಿಲ್ಲ. ಅಂದರೆ ಜಾಸ್ತಿ ಟೈಮ್ ತೊಗೋತಾ ಇಲ್ಲ. ಬಿಗ್ ಬಾಸ್ ಕಂಟೆಂಟಿಗೆ ಬೇಕಾಗಿರೋಷ್ಟು ಟೈಮು ಅವ್ರು ಕೊಡ್ತಾ ಇಲ್ಲ. ಗಿಲ್ಲಿ ಕೊಡ್ತಾ ಇರೋ ಅಷ್ಟು ಇವ್ರು ಕೊಡ್ತಾ ಇಲ್ಲ. ಎಲ್ಲ ಟಾಸ್ಕಲ್ಲೂ ಗೆದ್ದಿದ್ದಾರೆ. ಟಾಸ್ಕ್ ತಗೊಂಡಿದ್ದಾರೆ. ಬಟ್ ಇಲ್ಲ ಎಂಟರ್ಟೈನ್ಮೆಂಟ್ ಮಾಡೋದ್ರಲ್ಲಿ ಎಡವಿದ್ರ ಅಂತ. ಅದೇ ಆಗ್ತಿರೋದು. ಟಾಸ್ಕ್ ಗೇಮಲ್ಲಿ ಧನುಷ್ ಬರ್ತಿದ್ದಾರೆ, ಬೇರೆ ಟೈಮಲ್ಲಿ ಏನು ಇಲ್ವಲ್ಲ. ನಿಮ್ಮ ಪ್ರಕಾರ ಟಾಪ್ 5 ಯಾರು ಬರ್ಬೋದು? ಟಾಪ್ 5 ಇವಾಗಿರೋ TRP ಮೆಟೀರಿಯಲ್ ನೋಡಿದ್ರೆ ಗಿಲ್ಲಿ, ರಘು, ಅಶ್ವಿನಿ ಮೇಡಮು ಮತ್ತು ಇನ್ಯಾರೋ ರಕ್ಷಿತಾ ಇಲ್ಲ. ಟಾಪ್ 5 ಬರಲ್ಲ. ಧ್ರುವಂತ್ ಇಲ್ಲ, ನೆಕ್ಸ್ಟ್ ವೀಕ್ ಹೋಗಾನು. ಧನುಷ್ ಬರ್ತಾರೆ. ಕಾವ್ಯ TRP ನೋಡಿದ್ರೆ ಕಾವ್ಯ, ಬಟ್ ರಾಶಿಕಾ ಬರಬೇಕು. ಈಗ ವಿನ್ನಿಂಗ್ ಕ್ಯಾಂಡಿಡೇಟ್ ಡಿಸರ್ವ್ ಇರೋರು ಅಂತಂದ್ರೆ ನಿಮ್ಮ ಪ್ರಕಾರ ರಘು, ರನ್ನರ್ ಅಪ್ ಯಾರು? ಗಿಲ್ಲಿ. ಇವರು ರೀಸೆಂಟಾಗಿ ಎಲಿಮಿನೇಟ್ ಆದ್ರಲ್ಲ ಪಾಪ, ಸೂರಜ್. ಬೆಸ್ಟ್ ಆ್ಯಕ್ಚುಲಿ ಮೇಡ್ ಬಿಗ್ ಬಾಸ್ ಕರೆಕ್ಟಾಗೆ ಮೆಟೀರಿಯಲ್ ಇದೆ. ಅವನೇ ಫೇರ್ ಇದ್ದಾನೆ, ಹ್ಯಾಂಡ್ಸಮ್ ಇದ್ದಾನೆ, ಒಳ್ಳೆ ಮ್ಯಾನರ್ಸು, ಒಳ್ಳೆ ಬಿಹೇವಿಯರ್ ಎಲ್ಲ ಇತ್ತು. ಬಟ್ ಅವ್ನು ಸಿಂಗಲಾಗಿ ಸೋಲೋ ಆಟ ಆಡಿದ್ದಿದ್ರೆ ಒಳ್ಳೆ ಆಟಗಾರ. ಸರ್ ಇನ್ನೊಂದು ಹೊರಗಡೆ ಡಾಕ್ ಸತೀಶ್ ಹೊರಗಡೆ ಬಂದಿದ್ದಾರೆ. ಈಗ ಡಾಕ್ ಸತೀಶ್ ಮೊನ್ನೆ ಗಿಲ್ಲಿಗೊಂದು ಇದು ಮಾಡಿದ್ದಾರೆ. ಗಿಲ್ಲಿಗೆ ವೋಟ್ ಮಾಡೋರೆಲ್ಲ ಸ್ಲಮ್ ಅವರು ಅಂತ ಅವ್ರು ಪದ ಬಳಕೆ ಮಾಡಿ ಸರ್ ಎಲ್ಲ ಹಾಕೊಂಡಿರ್ಬೇಕು ಅವರು. ಅದು ಬಿಯರ್ ಕ್ಯಾನ್ ಮನೇಲಿ ಇಟ್ಕೊಂಡಿದ್ರಲ್ಲ, ಖಾಲಿ ಮಾಡ್ಕೊಂಡಿರ್ಬೇಕು, ಅದಕ್ಕೆ ಹಂಗೆ ಹೇಳ್ತಿರ್ತಾರೆ ಅಷ್ಟೇ. ಆ ಥರ ಒಂದು ಹೇಳಿಕೆ ಕೊಟ್ಟರು. ಅದು ಎಷ್ಟು ಮಟ್ಟಿಗೆ ಸರಿ ಅಂತೀರಾ? ಸರ್ ಅವ್ರವ್ರ ಅಭಿಪ್ರಾಯ, ಅವ್ರವ್ರ ಒಪಿನಿಯನ್ನು, ಅವ್ರ ಕ್ಯಾರೆಕ್ಟರ್ನ ಅವ್ರು ತೋರಿಸ್ಕೊಬೇಕು ಅಷ್ಟೇ. ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ, ಅವ್ರು ಯುಟಿಲೈಸ್ ಮಾಡ್ಕೊಂಡು ಅವ್ರು ಬೆಳೆದ್ರೆ ಇನ್ನೂ ಒಳ್ಳೆಯದು. ಅವ್ರನ್ನ ಅದನ್ನೇ ಹಾಳು ಮಾಡ್ಕೊಂಡ್ರೆ ಅವ್ರಿಗೆ ಕೆಟ್ಟೋದು. ನಾವೇನು ಹೇಳೋಣ. ಹಾಗೆ ಸರ್ ನಿಮ್ಮ ಹೆಸರು? ದೀಪಕ್. ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ ಯಾಕೆ? ಅವ್ನು ತುಂಬ ಕಾಮಿಡಿ ಮಾಡ್ತಾನೆ, ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಕೊಡ್ತಾನೆ, ಯಾರಿಗೂ ನೋವಾಗಂಗೆ ಮಾತಾಡಲ್ಲ, ತುಂಬ ಇಷ್ಟ. ಈಗ ಅವನ ಮೇಲೆ ಬ್ಲೇಮ್ ಇರೋದು ಎಲ್ರಿಗೂ ನೋವು ಮಾಡ್ತಾನೆ, ಕೆಳಗಡೆ ಮಾತು. ಅವ್ರು ಹೇಳೋದನ್ನ ಅವ್ನು ಹೇಳ್ತಾನೆ ಅಷ್ಟೇ. ಅವನು ಹೊಸ್ದಾಗಿ ಉಟ್ಸ್ಕೊಂಡೇನು ಹೇಳಲ್ಲ ಅಲ್ವಾ. ಅಲ್ಲಿ ಎಲ್ಲರಿಗೂ ಬೇಜಾರು ಮಾಡ್ತಿರೋದೇ ಅಶ್ವಿನಿ, ಧ್ರುವಂತ್. ಅಶ್ವಿನಿ ಹೇಗೆ ಆಡ್ತಿದ್ದಾರೆ? ಹಾಂ, ಅಶ್ವಿನಿ ಹೇಗೆ ಆಡ್ತಾ ಇದ್ದಾರೆ? ಪರವಾಗಿಲ್ಲ. 100% ಕೊಡೋದಾದ್ರೆ ಗಿಲ್ಲಿ ಮಾತ್ರ. ಗಿಲ್ಲಿ ಮಾತ್ರ. ಓಕೆ, ಈಗ ಗಿಲ್ಲಿ ಮತ್ತು ಅಶ್ವಿನಿ ಅವರಿಗೆ ಟಕ್ಕರ್ ಬರ್ತಾ ಇರೋದು ಅವಾಗ. ಅವರಿಬ್ಬರಿಂದನೇ ಚೆನ್ನಾಗಿ ಓಡ್ತಾ ಇರೋದು. ಬಟ್ ಗೆಲ್ಬೇಕಂದ್ರೆ ಗಿಲ್ಲಿನೇ. ಗೆಲ್ಬೇಕು ಅಂದ್ರೆ ಗಿಲ್ಲಿನೇ. ಈಗ ಲಾಸ್ಟ್ ಟೈಮ್ ಅಶ್ವಿನಿ ಮತ್ತು ಧ್ರುವಂತ ಸೇರ್ಕೊಂಡು ಗಿಲ್ಲಿ ಮೇಲೆ ಜಗಳಕ್ಕೆ ಹೋಗಿದ್ರು. ಇಬ್ಬರಿಗೂ ಟಕ್ಕರ್ ಕೊಟ್ಟಿದ್ದು ಗಿಲ್ಲಿ. ಅದು ನೋಡಿ ಹೇಗೆ ಅನಿಸ್ತು? ಖುಷಿ ಆಯಿತು. ಖುಷಿ ಆಯ್ತಾ? ಅವರಿಬ್ರು ಮಾತಾಡೋದಂತೂ ಇಡ್ಸಲ್ಲ. ಟಿವಿನೇ ಆಫ್ ಮಾಡ್ಬಿಡೋಣ ಅನ್ನೋಷ್ಟು ಕೋಪ ಬರುತ್ತೆ. ಅಷ್ಟು ಕೋಪ ಬರುತ್ತಾ? ಯಾರು ಮಾತಾಡೋದು? ಧ್ರುವಂತೆ ಆಗ್ಬೋದು, ಅಶ್ವಿನಿನೇ ಆಗ್ಬೋದು. ಅವರಿಬ್ರು ಮಾತಾಡೋದು ಇಷ್ಟ ಆಗಲ್ಲ. ಕೆಲವೊಂದು ಸಲ ಆ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಾರೆ, ಬಟ್ ಜನರಿಗೆ ಇಷ್ಟ ಆಗಲ್ಲ. ಅವ್ರು ಜಗಳ ಆಡ್ತಾ ಇದ್ರೆ ಏನು ಇಷ್ಟ ಆಗುತ್ತೆ ನೋಡೋಕ್ಕೆ ಅಲ್ವಾ. ಜೋಡಿ ಹೆಂಗಿದೆ? ಸೂಪರ್ ಆಗಿದೆ. ಬಟ್ ಅವ್ರ ಫ್ರೆಂಡೇ ಅಷ್ಟೇ. ಹೊರಗಡೆ ಹೋದ್ಮೇಲೆ ಸರಿ ಹೋಗ್ತಾರೆ. ಇಲ್ಲಿ ಕಂಟೆಂಟ್ಗೋಸ್ಕರ ಇರ್ತಾರೆ ಅಷ್ಟೇ. ನನಗೆ ಎಂಗೇಜ್ಮೆಂಟ್ ಆಗಿದೆ, ಅವರಪ್ಪ ನಂಗೆ ಬ್ರಾಸ್ಲೆಟ್ ಆಗಿದೆ ಅಂತ ಹೇಳಿದ್ದಾರೆ. ಹೇಗೆ ಅನಿಸ್ತು? ಕಾಮಿಡಿ. ಅವ್ನು ಕಾಮಿಡಿ ಅಂದಮೇಲೆ ಅದೆಲ್ಲ ಕಾಮಿಡಿಯಾಗೆ ತಗೋಬೇಕು. ಸೀರಿಯಸ್ ತಗೊಳ್ಬಾರ್ದು. ಇಲ್ಲ, ಸೀರಿಯಸ್ ಇಲ್ಲ. ಈಗ ಅವ್ರ ಅಪ್ಪ ಅಮ್ಮ ಏನಾದ್ರು ಮೆಚ್ಚಿ ತಂದು ಕೊಟ್ಟಿರ್ಬೋದೇನೋ? ಇಲ್ಲ ಇಲ್ಲ ಅಂತೀರಾ? ಆ ಕಾವಿನ ಜೊತೆ ಚೆನ್ನಾಗಿದ್ದಾರಲ್ಲ, ಸೊ ಅದರಿಂದ ಕೊಟ್ಟಿದ್ದಾರೆ ಅಷ್ಟೇ. ಹಾಂ, ಗಿಲ್ಲಿ ಮನ್ಸಲ್ಲಿ ಆ ಥರ ಏನೂ ಇಲ್ಲ. ಸುಮ್ಮನೆ ಅಲ್ಲಿ ಕಾಮಿಡಿ ಮಾಡಬೇಕಲ್ಲ, ಚೆನ್ನಾಗಿ ಒಬ್ರ ಜೊತೆ ಇರಬೇಕಲ್ಲ ಅಂತ ಇದ್ದಾರೆ ಅಷ್ಟೇ. ನಿಜ ಜೀವನದಲ್ಲಿ ಜೋಡಿ ಆದರೆ ಹೇಗಿರುತ್ತೆ? ಚೆನ್ನಾಗಿರುತ್ತೆ. ಆಗ್ಬೋದಾ? ಇಲ್ಲ, ನೋ. ಈಗ ರಕ್ಷಿತಾ ಫಸ್ಟ್ ಚೆನ್ನಾಗಿದ್ರು. ಬರ್ತಾ ಬರ್ತಾ ಒಂಥರ ಇರಿಟೇಷನ್ ಆಗ್ತಿದೆ ಮಾತಾಡೋದು. ಅವ್ರು ಮಾತಾಡೋದು ನಿಮ್ಗೆ ಅರ್ಥ ಆಗುತ್ತೆ? ಅವ್ರಿಗೆ ಅರ್ಥ ಆಗುತ್ತೆ, ಕೆಲವೊಂದು ಇರಿಟೇಷನ್ ಆಗುತ್ತೆ ಮಾತಾಡೋದು. ಇಷ್ಟ ಆಗ್ತಾ ಇಲ್ಲ. ಫಸ್ಟ್ ಒಂದು 50 ಡೇಸ್ ಓಕೆ ಇತ್ತು. 50 ಡೇಸ್ ಆದಮೇಲೆ ರಿಯಲ್ ಫೇಸ್ ಬರ್ತಾ ಇದೆ ಹೊರಗಡೆ. ಅಂದರೆ ಅವರು ನಾಮಿನೇಟ್ ಮಾಡಿದ್ರೆ ಓಕೆ, ಬೇರೆಯವ್ರು ನಾಮಿನೇಟ್ ಮಾಡಿದ್ರೆ ತಪ್ಪು ಅಂತಾರೆ. ಅವ್ರು ಹೇಳೋದನ್ನ ನಾವು ಇನ್ನೊಬ್ರಿಗೆ ಹೇಳೋದನ್ನ ನಾವು ತಗೋಬೇಕು. ಅವಳು ಅದು ಮಾಡ್ತಾ ಇಲ್ಲ. ಅಂದರೆ ಮೈಂಡ್ಗೆ ಮಾಡ್ತಾ ಇದ್ದಾರೆ ಅಂತ. ಹಾಂ, ಧನುಷ್ ಫಸ್ಟೇ ಕೇಳಿದ್ದಾರಲ್ಲ ಗಾದಿ. ಅವರು ಬೇರೆ ಇದಲ್ವಾ, ಮೀನು ತಿನ್ನೋ ಬುದ್ಧಿ ಜಾಸ್ತಿ. ಧನುಷ್ ಪರವಾಗಿಲ್ಲ. ರಾಶಿಕಾ ಸೂಪರ್. ಟಾಸ್ಕ್ ಎಲ್ಲ ಸಕ್ಕತ್ತಾಗಿ ಆಡ್ತಾರೆ. ಈಗ ವಿನ್ನರು ರನ್ನರು ಯಾರಾಗಬೇಕು? ವಿನ್ನರ್ ಗಿಲ್ಲಿನೇ ಆಗಬೇಕು. ರನ್ನರ್ ಅಶ್ವಿನಿ ಆಗ್ಬೋದು. ಗೆಲ್ಬಾರ್ದು ಅಂದರೆ ರಕ್ಷಿತಾ ಗೆಲ್ಬಾರ್ದು. ಧ್ರುವಂತಂತೂ ಬರಲೇಬಾರ್ದು. ಆ ಫಿನಾಲಿಗೆ ಬರಬಾರ್ದು ಧ್ರುವಂತ. ರಾಶಿಕಾ ಬರಲಿ ಫಿನಾಲಿಗೆ, ಕಾವ್ಯ ಬರಲಿ. ವಿನ್ನರ್ ಮಾತ್ರ ಗಿಲ್ಲಿನೇ ಆಗಬೇಕು. ರನ್ನರು ಕಾವ್ಯ, ಇವರು ಅಶ್ವಿನಿ ಆಗಬೇಕು. ರಘು 4th 5th ಇರ್ತಾರೆ. ಅವರು ಓಕೆ, ಬಟ್ ಗಿಲ್ಲಿಗೆ ಅವನು ಪ್ರೀತಿಯಿಂದ ಮಾತಾಡಿದ್ರು ಬೇರೆ ಥರ ಮಾತಾಡ್ತಾರೆ. ಅದಿಷ್ಟ ಆಗ್ತಾ ಇಲ್ಲ. ಫಸ್ಟ್ ಚೆನ್ನಾಗಿದ್ರು.
ಓಕೆ, ಈಗ ಕೆಲವು ಕಡೆ ಹೇಳ್ತಾ ಇರೋದು ಅಶ್ವಿನಿ ಮೇಡಮ್ ಗೆಲ್ತಾರೆ ಅಂತ. ಗೆಲ್ಲಲ್ಲ. ಅಂದ್ರೆ ಕೆಲವರು ಬೇರೆಯವ್ರು ಹೇಳಿದ್ರು ಈ ಸಲ ಲೇಡಿ ವಿನ್ನರ್ ಆಗ್ತಾರೆ ಅಂತ. ಇಲ್ಲ, ಗೆಲ್ಲಲ್ಲ. ಗೆಲ್ಲೋದೇ ಇಲ್ಲ, ಗಿಲ್ಲಿನೇ ವಿನ್ನರ್. ಹೋಟಿನ ಪ್ರಕಾರ ತಗೊಂಡ್ರೆ ಗಿಲ್ಲಿ ಬರ್ತಾರೆ. ಬೇರೆ ಥರ ಚಾನಲ್ ಪ್ರಕಾರ ಬಂದರೆ ಗಿಲ್ಲಿ ಬರೋಲ್ಲ. ಇನ್ ಕೇಸ್ ಈ ಸಲ ಗಿಲ್ಲಿ ಗೆಲ್ಲಿಲ್ಲ ಅಂದ್ರೆ ಸೀಸನ್ ನೋಡ್ತೀರಾ ನೋಡಲ್ಲ? 99% ಗಿಲ್ಲಿ ಗೆಲ್ತಾನೆ ಅಂತ ಅನಿಸುತ್ತೆ. 1% ಹೇಳೋಕ್ಕಾಗಲ್ಲ ಅಷ್ಟೇ. ಮೇಡಮ್ ಇನ್ನೊಂದು, ಈಗ ಗಿಲ್ಲಿಯಿಂದ TRP ಬಂದಿದೆ ಅಂತ ಹೇಳ್ತಾರೆ. 100% ನಿಜ. ಓಕೆ, ಈಗ ಗಿಲ್ಲಿಯಿಂದನಾ ಸುದೀಪ್ ಸರಿಂದನಾ? ಗಿಲ್ಲಿಯಿಂದ 70% ಬಂದಿದೆ, ಸುದೀಪ್ ಸರಿಂದ ಒಂದು 30% ಬಂದಿರ್ಬೋದು. ಯಾಕೆಂದರೆ ವೀಕೆಂಡ್ಲಿ ನೋಡ್ತಾರೆ ಎಲ್ಲರೂ. ಬಟ್ ವಾರ ಪೂರ್ತಿ ನೋಡಬೇಕು ಅಂದರೆ ಎಂಟರ್ಟೈನ್ಮೆಂಟ್ ಬೇಕಲ್ಲ, ಗಿಲ್ಲಿಯಿಂದನೇ ಸಾಧ್ಯ. ಗಿಲ್ಲಿಯಿಂದಲೇ ಸಾಧ್ಯನಾ ಅದು? ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು. Thank you.